ಬಾರ ಯಾಕ ಬಾ ಕುಂದ್ರ ಬಾ. ಶಿವಕ್ಕ ಚಾ ತರ್ಲೇನ? ಯವ್ವ ಚಾ ಆಮ್ಯಾಗ ಗುಡಿಯಾಗ ತಾಳಿ ಕಟ್ಕೊಳ್ಳೋಣ ಅಂತ ಮಾತುಕತೆಯಾಗಿ ಇನ್ನೊಂದು 4 ದಿನ ಉಳಿತು. ತಾಳಿ ಕಟ್ಟು ಟೈಮು ಬಂತು. ಆದ್ರೆ ನೀ ಮಾತ್ರ ಇನ್ನೂ ಏನು ಕೊಡ ತಗೊಳ್ಳೋ ಬಗ್ಗೆ ಮಾತೇ ಆಡುವಲ್ಲವ. ಒಟ್ಟು ಏನು ಕೊಡೋ ಮನಸ್ಸಾಯ್ತೋ ಇಲ್ಲವ ನಿನಗೆ? ನಾ ಇದ್ದಿದ್ದ ನೇರವಾಗಿ ಕೇಳಕತ್ತೀನಿ. ಹೋಗ ಯವ್ವ, ಏನು ಮಾತಂತ ಮಾತಾಡ್ತೀಯ? ಯಾಕ ನನ್ನ ಮಗಳಿಗೆ ಒಂದು ಒಳ್ಳೆ ಜೀವನ ಇದು ಮಾಡಿ ನಿನಗೆ ಕೊಡ್ಲಾರ್ದಂಗೆ ಇರ್ತೇನೆ ನಾನು? ಕೊಡ್ತೇನೆ ಇವ, ಇಲ್ಲಂತ ಯಾರಂದ್ರೆ ದೇವ್ರ ಮೆಚ್ಚನ ಇವ, ಇಲ್ಲ ಅಂದ್ರೆ ನಾ ಹಂಗ ದೇವ್ರ ಮೆಚ್ಚದಿರ್ಲಿ, ನಾ ಮೆಚ್ಚೋದಿಲ್ಲ. ವಿಚಾರ ಮಾಡು ನೋಡು. ನಾನು ನೀ ರೊಕ್ಕ ಕೊಡ್ತೀನಿ ಅಂತೇಳಿ ಬೇರೆ ಯೋಜನೆ ಹಾಕ್ಕೊಂಡಿರ್ತೇನೆ. ಹಿಂಗೊಂದು ಕೆಲಸ ಕತ್ ಬಿಡಂಗಾರ ಕೊಡ್ತಾಳ ಅಂತೇಳಿ ನೀವು ಹಿಂಗೆ ಮತ್ತೆ ಇಷ್ಟೊತ್ತಾದ್ರೂ ಉಸುಲು ಹೊಡಿವಲ್ಲ ಅಂದ್ರೆ ಹೆಂಗದ? ಮುಂದಿನ ತಿಂಗಳದಾಗ ಒಂದು ಲಗ್ನ ಐತಿ, ಭಾರಿ ಬಿಕ್ಕಟ್ಟೈತಿ. ಅದಕ್ಕೊಂದಿಟ್ಟು ಬಂಗಾರ ಗಿಂಗಾರ ಹಾಕೊಂಡು ಹೋಗ್ಬೇಕು. ಒಂಚೂರು ಬೇಕಾಗೈತೆ ನನಗೂ. ನೋಡಿದ್ರೆ ನೀ ಏನು ಕೊಡೋದು ಉಸಾಬ್ರಿನ ಎಬ್ಸವಲ್ರಿವ. ಉಸಾಬ್ರಿ ಎಬ್ಸ್ತೇವ, ಎಬ್ಸ್ಲಾರ್ದೆ ಇರ್ತೇನೆ ನಾನು. ಹೇಳಿನೇ ನೋಡೋಣ. ಅದು ಏನಾಗೈತೆ ಗೊತ್ತನ, ಸ್ವಲ್ಪ ತೊಂದರೆ ಆಗೈತಿ. ತೊಂದರೆ ಅಂದರೆ ನಿನಗೆ ಗೊತ್ತಾ ಯಾಕ, ನನ್ನ ಗಂಡ ಅದನ್ನಲ್ಲ ರೂಪಾಯಿ ಬಿಚ್ಚವಲ್ಲ. ಮಗಳ ಲಗ್ನಕ್ಕಂತಂದ್ರು ಯಾಕೆ ನಾ ಯಾಕೆ ಮಾಡ್ಬೇಕು, ನಾ ಯಾಕೆ ಕೊಡ್ಬೇಕು ಅನ್ನೋ ಅರ್ಥಕ್ಕೆ ಮಾತಾಡ್ತಾನವ. ಹೇಳಿದ್ರೆ ಒಟ್ಟು ಕೇಳೋದಿಲ್ಲ, ಬೈದಾಡ್ತಾನೆ ನನಗೆ ವಾಪಸ್. ಆಕೆ ನನಗೆ ಸಂಬಂಧ ಇಲ್ಲ, ಆಕೆ ಯಾವಾಗ ನನ್ನ ಮನ್ಸಿಗೆ ನೋವು ಮಾಡಿ ಮೋಸ ಮಾಡುವಾಗಳ ಅವಾಗಿಂದ ಆಕೆ ನನ್ನ ಮಗಳ ಅಲ್ಲ ಅಂತಾನೆ. ಏನು ಮಾಡ್ತಿ, ಏನು ಹೇಳ್ತಿ? ಹೇಳಿ ನಾ ವಿಚಾರ ಮಾಡಿ. ಹಂಗಾಗಿ ನನಗೂ ಏನು ಮಾಡ್ಬೇಕಂತ ತಿಳಿಲಾರ್ದಂಗೆ ಆಗ್ಬಿಟ್ಟೈತಿ. ಮೊನ್ನೆ ಅವ್ರು ಕೇಳಿದ್ರಲ್ಲ 2 ತೊಲಿ ಬಂಗಾರ, ಆಮೇಲೆ ಒಂದು ಇಷ್ಟು ರೊಕ್ಕ ಅಂತೇಳಿ. ಆ ರೊಕ್ಕ ಕೊಡ್ಬೇಕಾದ್ರೆ ನನಗೆ ಅರ್ಮಗ್ಲಾಗೈತಿ ಗೊತ್ತನು. ಏನು ಮಾಡ್ತಿ ಹೇಳು, ಸಾಕಾಗಿ ಹೋಗ್ಬಿಟ್ಟತ್ತ. ಹೆಂಗೆ ಮಾಡಿ ಕಡೆಗೆ ಒಪ್ಪಿಸಿ ಹಂಗೆ ಮಾಡಬೇಡ್ರಿ, ಏನು ಮನೆಯಾಗ ಇಟ್ಕೊಂಡು ಕುಂದಿರ್ತೀರ, ನಾ ಹಂಗೆ ಮಾಡಬೇಡಪ್ಪ ಅಂತೆಲ್ಲ ಬೇಡ್ಕೊಂಡು ಮ್ಯಾ ಕಡೆಗೆ ಈಗ ಏನು ಕೊಡ್ತೇನೆ ಅಂತ ಒಪ್ಕೊಂಡಾನ. ಅದು ಸಾಲ ಮಾಡಿ ತಂದು ಕೊಡ್ತೇನೆ ಅಂತ ಒಪ್ಕೊಂಡಾನೀಗ. ಏನು ಮಾಡತ್ತೀವ? ಅಯ್ಯವ್ವ ಬಾಬೆ, ಹೆಚ್ಚಿಲಿಟ್ಟೇನು ಹೊರಗೆ ತೊಗೊಂಬರ್ಬೇಕಿತ್ತು. ಕುಂದ್ರ ಬಾ. ಯವ್ವ ಏನು ಬೇಕಿದ್ದಂಗೆ ನೀ ಬಂದಿದ್ದೊಂದು ಭಾಳ ಖುಷಿ ಆತವ ನನಗೆ. ಬಂದಿದ್ದು ಭಾಳ ಚಲೋ ಆತ್ ಬೇ. ಅಂದಂಗೆ ಏನು ಮಾತಾಡ್ಕೊಂತ ಕೂತಿರೇನ ನೀವು ತಾಯಿ ಮಗಳು? ಆಮೇಲೆ ಮಾತಾಡ್ಕೋರಿ. ಈಗ ನನ್ನ ರೊಕ್ಕದ ಲೆಕ್ಕ ಹೇಳ್ರಿ. ಈಗ ಅಲ್ಲ ನಿನ್ನ ಗಂಡು ಕೊಡೋದಿಲ್ಲ, ಸಾಲ ಮಾಡಿ ತಂದು ಕೊಡ್ತೇನೆ ಅಂದಾನಂತ ಹೇಳ್ತೀನಿ ನೀನು. ನಿಮ್ಗೇನು ಕಡಿಮೆ ಆಗೈತೆ ಸಾಲ ಮಾಡಿ ತಂದು ಕೊಡಕ್ಕೆ? ಅಯ್ಯೋ ಒಂದು ಕೆಲಸ ಆಗೈತಿ ಸಾಲ ಮಾಡಿ ಅಂತಂದ್ರೆ. ಒಂದು ಕೆಲಸ ಏನಾಗೈತಿ ಅಂತಂದ್ರೆ, ನನ್ನ ಮಗಳು ಏನು ಮಾಡ್ಬಿಟ್ಟ, ಓಡೋಗಿ ಹೊತ್ನಾಗ ಅಷ್ಟು ಬಂಗಾರ ಗಿಂಗಾರ ರೊಕ್ಕ ಪಕ್ಕ ಎಲ್ಲ ದೋಚ್ಕೊಂಡು ಹೋಗ್ಬಿಟ್ಟ ಮನೆ ಅಂತ. ಅವ್ನು ಹೆಣ ಚಂದಾಗಲಿ ಓಟು ತೊಗೊಂಡು ನನ್ನ ಮಗಳು ಹೊಳ್ಕಳ್ಸನ. ಏನು ಮಾಡ್ತಿ ಹೇಳಿ ನೀನು ನೋಡೋಣ. ಅವು ಎಲ್ಲ ಕಷ್ಟಪಟ್ಟು ಇಷ್ಟು ವರ್ಷ ದುಡ್ದು ಮಾಡಿ ಮಗಳಿಗೆ ಅಂತ ಕೂಡಿಸಿಟ್ಟಿದ್ದು ಎಲ್ಲ ಹೋತು. ಏನಾರ ಪೊಲೀಸರಿಗಾರ ಹೇಳೋಣ, ಮಾನ ಮರ್ಯಾದೆ ತಗೋತೇವೆ, ಮತ್ತು ಕೋರ್ಟು ಕೇಸು ಅಂತ ನಾವೇ ಅಡ್ಡಾಡ್ಬೇಕು. ಈದ್ರಾಡಿ ಬೇಡ ಅಂತೇಳಿ ನಾವು ಅದ್ರ ಸುದ್ದಿಗೆ ಹೋಗಕ್ಕೆ ಹೋಗಲಿಲ್ಲ ವಾಪಸ್. ಹೌದಾ? ವಾಪಸ್ ಈಗ ಮತ್ತು ರೊಕ್ಕ ಕೊಡು, ಅದು ಮಾಡಿಸು ಇದು ಮಾಡಿಸು ಅಂದ್ರೆ ಯಾಕೆ ಮಾಡ್ತಾರ? ಹೌದಿಲ್ಲ? ಬೇಕಲ್ಲ. ಹಂಗಾಗಿ ನನ್ನ ಗಂಡ ಸಾಲ ಮಾಡೋ ಪರಿಸ್ಥಿತಿ ಬಂದಿರೋದ ಇವ. ಇಲ್ಲಾಂದ್ರೆ ನಾವು ಮಗಳ ಮದುವೆಗೆ ಏನೇನು ಬೇಕು ಎಲ್ಲ ತೆಗೆದ ಇಟ್ಟಿತ್ತು. ಈಗ ಮಗಳ ಮದುವೆ ಮಾಡೋ ಬಗ್ಗೆ ವಿಚಾರ ಮಾಡಕತ್ತೀಯ? ಅಯ್ಯ ಹುಚ್ಚುಡುಗಿ, ನಾನು ಮನ್ಯಾಗ ಗುದ್ದಾಡಿ ಜಗಳ ಮಾಡಿ ಕಡೆಗೆ ತಂದನಿ. ಒಂದು ಬೋರ್ಮಾಳ ಸರ, ಆಮ್ಯಾಗ ಒಂದು ಅವಲಕ್ಕಿ ಸರ, 2 ಅವಲಕ್ಕಿ ಸರ ಹಂಗೊಂದು 2-2.5-3 ತೊಲಿ ಸನಿಕ ಐತಿ. ಬೋರ್ಮಾಳ ಸರ ಅದೊಂದು ಅರ್ಧ ತೊಲಿ ಐತಿ. ಅದು ಇಷ್ಟು ಮತ್ತು ಒಂದು ಇದು ಒಂದು ಉಂಗುರ ಇಷ್ಟೈತಿ. ಕೊಡ್ತೇನೆ ನಿನ್ನ ಮಗಳಿಗೆ ಮದುವೆಗೆ ಉಪಯೋಗ ಮಾಡ್ಕೋ ಅದನ್ನ. ಅಯ್ಯೋ ನಮ್ಮವ್ವ ಬಾಯಿ ಬಿಟ್ಲಾ. ಆತಲ್ಲ ಚಿಂತೆ ಬಿಡ್ತಲ್ಲ, ಅದನ್ನ ನನಗೆ ಕೊಟ್ಬಿಡ. ಅವಲಕ್ಕಿ ಸರ ಕೊಟ್ಬಿಡಲ್ಲ, ಏನಾತ? ಯಾಕ ಎಡಮಗ್ಲಿ ಅದು ಬಂದು ಏನು ಹೆಂಗೆ? ನಿನಗೆ ಯಾಕೆ ಕೊಡ್ಬೇಕು ಅವಲಕ್ಕಿ ಸರ? ಏನು ಕಳ್ಳ ಬಳ್ಳ ನನ್ನ ಮಗಳ ನೀನು? ನಿನಗೆ ಯಾಕೆ ಕೊಡ್ಬೇಕು? ಬೇಸದಿವ ನೀನು? ಏನು ನಡೆಯಕತ್ತೈತಿಲ್ಲ, ಲೆಕ್ಕನ ಹರಿವಲ್ತ. ಅಯ್ಯವ್ವ ತಾಯಿ, ನಾ ಏನು ಎಡಮಗ್ಲಿ ಎದ್ದು ಬಂದಿಲ್ಲ. ನಿನ್ನ ಮಗಳು ನನ್ನ ಮಗಳಿಗೆ ಒಂದು ಚಲೋ ವರ ಹುಡುಕಿ ಕೊಟ್ರೆ 2 ತೊಲಿ ಬಂಗಾರ ಕೊಡ್ತೀನಿ ಅಂದಿದ್ಲ. ಅದನ್ನು ಕೇಳಕತ್ತಿದ್ದೆ. ಈಗ ನೋಡಿದ್ರೆ ಇಲ್ಲ ಅಂತ ಹೊಸ ರಾಗ ತೆಗೆದಿದ್ಲು. ಮತ್ತು ನೀ ಹೆಂಗಿದ್ರು ಬಂಗಾರ ತಂದಿಯಲ್ಲ, ಅದಕ್ಕೆ ಅದನ್ನು ಕೊಟ್ಬಿಡುವ ಸರನ ಅಂದೆ. 2 ತೊಲಿ ಕೊಡ್ತೇನೆ ಅಂತ ಮಾತಾಡಿದ್ರೆ 2.5-3 ತೊಲಿ ಐತದ ಲೆಕ್ಕ. ಹೆಚ್ಚು ಕಮ್ಮಿ ಹಳೆ ತುಕ್ ಬಂಗಾರ ಅದು. ಅದನ್ನು ಕೊಡ್ಬೇಕನ್ ನಿಂಗೆ? ಅದು ನಮ್ಮ ಮಂತ್ಯಾನದ್ದು. ಅಯ್ಯಮ್ಮ ನಮ್ಗೇನು ಬ್ಯಾಡ ಬೇ ನಿಮ್ಮ ಮಂತ್ಯಾನದ್ದು. ಅಯ್ಯೋ ದೇವ್ರೆ, ಯಾರಿಗೆ ಬೇಕಾಗೈತಿ? ನಾನು ಕೊಡು 2 ತೊಲಿ ಬಂಗಾರ ಕೊಟ್ಬಿಡ್ರಿ, ಮುಗಿತ. ಯಾಕ ಸಿಟ್ಟಾಗ್ಬೇಡ, ಕೊಡ್ತೇನೆ. ನಿನ್ನ ಬಂಗಾರ ಕೊಡೋದು ಮದುವೆ ಒಂದು ಆಗಲಿ ಮುಗಿಲಿ, ಕೊಡ್ತೇನೆ. ತಿರಿ ಕೆಡ್ಸ್ಕೊಬಿಡತ್ತ. ಈಗ ಹಿಂಗೆ ಮಾಡಾಕತ್ತಿ ನೀನು. ಇನ್ನು ಮದುವೆ ಆಗಿನ ಗತಿ ಏನಂತ ನಾನು? ಮದುವೆ ಆಗಿಂದ ಕೊಡ್ತೀಯೇನು ನೀನು? ಅಯ್ಯವ್ವ ನನಗೆ ಯಾಕೆ ಇದು ಯಾಕೆ ಸರಿ ಬರುವಲ್ತವ. ನಂದು ಕೊಟ್ಟು ಮುಗಿಸಿ ಮದುವೆ ಮಾಡ್ಕೊಂಡ್ಬಿಡ್ರಲ್ಲ ನೀವು. ನಾ ಹೇಳೋದಾದ್ರೆ ಹಂಗೆ ಮಾಡಬೇಡ. ಹಾಗೂ ಕಲ್ಯಾಣ ಕಾರ್ಯಕ್ಕೆ ಅಡ್ಡ ಆಗಬೇಡ. ಕೊಡ್ಲಾರ್ದಂಗಿದ್ರೆ ನಡೀತಿತ್ತೇನೆ. ಕೊಡ್ತೇನೆ ತಗೋರಿ. ನಾ ಹಂಗೆ ಬಿಡುದಿಲ್ಲ, ಕೊಡ್ತೇನೆ. ಏಕ ನೀ ಹಂಗೆ ಮಾಡಬೇಡವ. ಆಯ್ತವ ಆಯ್ತು. ಹಾಗೂ ಕಲ್ಯಾಣ ಕಾರ್ಯಕ್ಕೆ ಏನು ಅಡ್ಡ ಆಗಲ್ಲ. 1 ತೊಲಿ ಯಾರ ಕೊಡು, ಹೋಲಿ ಬೇಕಾರೆ ಲಗ್ನ ಆಗಿ ಎಲ್ಲ ಮುಗಿದು ಅನ್ಸ್ತೀವಿ. 4 ದಿನ ಬಿಟ್ಟು ಇನ್ನೊಂದು ತೊಲಿ ಕೊಡುವಂತೆ. ಆಯ್ತಕ್ಕ ಆಯ್ತು. 2 ದಿನ ಟೈಮ್ ಕೊಡು. ನಾವು ಚೂರು ಮಾತಾಡಿ ಹೆಂಗಾರ ಮಾಡಿ ರೊಕ್ಕದ್ದು ಹೊಂದಾಣಿಕೆ ಮಾಡಿ ನಿಂಗೆ ಕೊಟ್ಟೆ ಬಿಡ್ತೇನಂತ. ಏನು ಹಂಗೆ ಮಾಡ್ತೇನೆ ತಗೋ. ಹೊಂದಾಣಿಕೆ ಮಾಡಕ್ಕೆ ಏನೈತಿದ್ರಾಗ? ನಂಗೆ ಅದು ಅರ್ಥ ಆಗೋಲ್ತವ ಆತಾಗ. ಅಲ್ಲ ತಡಿ. ಈಗ ನಿಮ್ಮವ್ವ ಅದೇನೋ ಬಂಗಾರ ಅದು ಇದು ತಂದಾರ, ಹೌದಾ? ಅದನ್ನೇನು ಮಾಡು ನೀನು, ಪೂರ್ತಿ ನಿನ್ನ ಮಗಳಿಗೆ ಕೊಟ್ಬಿಡು. ಹೌದಿಲ್ಲ? ಮುಗಿತಿಲ್ಲ?
ಇಲ್ಲ ಅವ್ನು ಹಾಕಿ ಮುರ್ಸಿ ಬೇರೆ ನಿನ್ನ ಹಳೆಯಾಗ ಏನಾರು ಬಂಗಾರ ಕೊಡ್ತಿದ್ರೆ ಅದನ್ನ ಕೊಟ್ಬಿಡು, ಮುಗೀತು. ಆಮೇಲೆ ನಿನ್ನ ಗಂಡನ ಕಡೆ ಇಸ್ಕೊಂಡಿದ್ದು ನನಗೆ ಕೊಟ್ಬಿಡು. ಹೌದು, ಚಲೋ ಆತಲ್ಲ. ನಮ್ಮವ್ವ ಕೊಟ್ಟಿದ್ದು ಅವ್ರಿಗೆ ಕೊಟ್ಟು ನನ್ನ ಗಂಡ ಕೊಟ್ಟಿದ್ದು ನೀನು ಕೊಟ್ಬಿಡ್ತೀನಿ. ಅಡ್ಡಿಲ್ಲ ಅಡ್ಡಿಲ್ಲ ಅಡ್ಡಿಲ್ಲ. ಸರಿ ಅಕ್ಕ, ನೀ ಹೇಳೋದು ಬರೋಬ್ಬರಿನೇ ಐತಿ. ಆಯ್ತು, ಹಂಗೆ ಮಾಡ್ತೀನಿ ತಗೋ ಅಕ್ಕ. ಏನು ಹಂಗೆ ಮಾಡ್ತೀನಿ. ನೋಡಂಗಾರ. ಅಲ್ಲ, ಈ ಬಿಡಾಡಿದೇನಂತ ಈಕಿ ಯಾಕೆ ಕೊಡ್ಬೇಕು? ಕೊಡ್ಬೇಕವ, ಚಲೋ ಸಂಬಂಧ ತಂದಾಳ, ಮದುವೆ ಮಾಡ್ತೀನಿ ಇದಕ್ಕೆ ಒಪ್ಕೊಂಡಿದ್ದಕ್ಕಲ್ಲನು. ನಿಂದೊಂದು ಕತಿ ಹತ್ತಾಗ ವಿಚಿತ್ರವ, ನಿಂದೊಂದು. ಸುಮ್ಮನಿರು ನೀನು. ಮತ್ತು ಮಾಡಲಿಲ್ಲ ಅಂದ್ರೆ ನಡೀತೈತೇನು ಬಿ. ಆಮೇಲೆ ಎಷ್ಟಾದರೂ ಒಂದು ಒಳ್ಳೆ ಸಂಬಂಧ ಹುಡುಗಿ ಕೊಟ್ಟಾಳ. ಇಲ್ಲ ನನ್ನ ಮಗಳಿರೋ ಇದಕ್ಕೆ ಯಾರು ಮಾಡ್ಕೊತಿದ್ರು ಹೇಳಿ ನೀನೇ ನೋಡೋಣ. ಅಯ್ಯೋ ದೇವ್ರೆ, ನನ್ನ ಮಗಳದೊಂದು ಪರ್ಲು ಹರಿದತ್ ನನಗೆ ಗೊತ್ತನ. ಆತಲ್ಲ, ಮುಗೀತಲ್ಲ. ಮತ್ತೆ ಹೆಂಗಿದ್ರು ಲಗ್ನ ಆಗಿನ ಕೊಡ್ತೇನೆ ಅಂತ ಹೇಳಿ ಲಗ್ನ ಆಗಿನ ಕೊಡಕ್ಕೆ ಹೋಗ್ಬೇಡ, ಕೈ ಎತ್ತಿ ಬಿಡು. ಲಗ್ನ ಆಗಿಂದ ಆಕೆ ಏನು ಮಾಡ್ತಾಳ? ಬಾಯಿ ಮುಚ್ಕೊಂಡು ಸುಮ್ಮನಕ್ಕಾಳ. ಅಯ್ಯೋ ದೇವ್ರೆ, ಕೊಡಲಿಲ್ಲ ಅಂದ್ರೆ ಬಿಟ್ಟಾರ ನೀಯವ್ವ. ಸುಮ್ಮನಿರ್ಬೇ, ಯಾಕೆ ಬೇಕೋ ತಗೋರ್ದೇನು ಕೊಡೋದೈತೆ ಕೊಟ್ಟು ಬಿಡ್ತೀನಿ. ನಿಂಗೆ ಗೊತ್ತಾಗೋದಲ್ಲ, ಸುಮ್ಮನಿರೆ. ನಾ ಮಾಡ್ತೀನಿ ಬೇಸಿಗೆ. ಅಲ್ಲ, ನಾನು ತಂದಿದ್ದು ಸರ ಆಗಿರ ಎಲ್ಲ ನಿನಗಿರಲಿ ಅಂತೇಳಿ ಅವ್ಲಿಗೆ ಸರ ಅವೆಲ್ಲ ನಿನ್ನ ಗಂಡು ಕೊಡು. 2 ತೊಲಿ ಬಂಗಾರ ನಿನ್ನ ಮಗಳಿಗೆ ಕೊಟ್ಟು ಕಳಿಸು. ಏನ ನಾ ತಂದಿದ್ವು ನೀ ಇಟ್ಕೊ, ಯಾರಿಗೆ ಕೊಡಕ್ಕೆ ಹೋಗ್ಬೇಡ ಅಷ್ಟೇ. 2 ತೊಲಿ ಬಂಗಾರ ಅರ್ಥ ಮಾಡ್ಕೊ. ಏನು ಮಾಡ್ಲಾರ ಕಿಸಿಲಾರ್ದು ಮಾಡ್ಯಾಳ ನೀಕೆ? ಯಾರು ಮಾಡ್ಲಾರದ್ದೆ? ನೀ ಯಾಕೆ ಅದನ್ನು ಕೊಡ್ತೀನಂತ ತಗೊಂಡು ತಲೆ ನೀ ಕೆಡಿಸ್ಕೊಳಕೋಗ್ಬೇಡ, ಸುಮ್ಮನಿರು ನೀನು. 4 ಮಂದಿ ನೋಡಿದ್ರೆ ಅಕ್ಕಿಗೆ ಬೈತಾರೆ. ಆಮೇಲೆ 2 ತೊಲಿ ಯಾರು ಎಣ್ಗಂಡೆ ತೋರಿಸೋದಕ್ಕೆ ಇದು ಮಾಡ್ತಾರನ? ಅದು ಅಲ್ಲದೆ ಇಂಥ ಪುಣ್ಯದ ಕರೆಯಕ್ಕೆ ಯಾರು ರೊಕ್ಕ ತಗೋತಾರ? ಸುಮ್ಮನೆ ಇರು ನೀ. ಹಂಗಂತೀಯವ್ವ, ನನ್ನ ಮಾತು ಕೇಳಿ ಅಷ್ಟೇ. ಯಾಕೆ ರೀತಿಯಾರ ಒಂಥರ ಮಾರಿ ಸಪ್ಪಗೆ ಮಾಡ್ಕೊಂಡಿರಿ? ಬೆಳಗ್ಗೆ ಹೋಗೋದ್ನ ಲೋಲೋಕಿಂತ ಚೆಂದಾಗಿ ಹೋಗಿರಪ್ಪ. ಯಾಕೆ ಏನಾರ ಎಡವಟ್ಟಾತನ್ರಿ ರೀತಿಯಾರಲ್ಲೇ? ಯಾಕೆ ಏನಾತ್ರಿ? ಇಲ್ಲ ನೇತ್ರ ಇದ್ಲವ, ನೇತ್ರ ಏನ ಅದಾಳ ಆದ್ರೆ ಹೇಳ. ಅಲ್ಲ, ಈಕಿ ಚಂದ್ರವ್ವ ಇಷ್ಟು ನಾಟಕ ಮಾಡ್ತಾಳಂತ ನಾ ಅನ್ಕೊಂಡಿದ್ದಿಲ್ಲವ. ಇವ ಇದಕ್ಕೇನು ಬಂದೈತಿ? ಇದಕ್ಕೆ ಹೋಕಾಲ, ಇದ್ರ ಹೆಣ ಎತ್ಲಿ. ದೇವ್ರ ಎಂತಂತರಿಗೆ ಸಾವತಾರ್ತಾನೆ. ಈ ಬಿಡಾಡಿಗೊಂದು ತರವಲ್ಲಲ್ಲ ಅಂತ ನಾನು ಅತ್ತಾಗ. ನೋಡ, ಮಾಟ ಮಾಡಿ ಮಾಡಿಸುವಷ್ಟು ಮುಂದುವರೆದು ಬಿಟ್ಟಾಳಲ್ಲ ಮಗ್ಗ ತೀರ. ಏನಾತ್ಲೆ ದಿನಕ್ಕೊಂದು ಹೊಸದು ಏನಾರ ಸುದ್ದಿ ತರ್ತೀಯಲ್ಲ ನೀನು. ಯಾರು ಮಾಟ ಯಾರಿಗೆ ಮಾಡ್ಸ್ಯಾರ? ಎದಕ್ಕಷ್ಟು ರಾವಾಗಕತ್ತಿ? ನಿನ್ನ ಮುಂದೆ ಯಾರು ಅಂದ್ರು ಸುಳ್ಳ ಏನಾರ ಒಂದು ಹೇಳ್ತಿರ್ತಾರ ಹೆದರ್ಸಾಕ. ಅದಕ್ಕೆಲ್ಲ ತಲೆ ಕೆಡಕೋಬೇಡ, ಕೆಡಿಸ್ಕೋಬೇಡ, ಕಿವಿ ಕೊಡ್ಬೇಡ. ಸುಮ್ನಿರಿ. ಆ ನಾಗವಕ್ಕನ ಹೇಳಾಳ ಗೊತ್ತನ, ಮಾಟ ಮಾಡ್ಸಿದ್ ಕರೆ ಐತಂತ. ಆ ಮಾಟಗಾರ ಶಿವಕ್ಕನ ಜೊತೆಗೆ ಒಂದ ಸಮನ ಅಡ್ಡಾಡಕತ್ತಾಳಂತ ಗೊತ್ತನ. ಮಾಡಿಸ್ಲಾದ ಅಡ್ಡಾಡ್ತಾಳನ ಆಕಿ. ನಿಮಗೆ ಗೊತ್ತಿಲ್ಲ, ಅದಕ್ಕೆ ಮಾತಾಡ್ತೀರಿ. ಬಾರಿ ಬಿಡಾಡ್ಯದಾಳ ಆಕಿ. ಅಯ್ಯೋ ದೇವ್ರೆ, ಏನಂತ ನನಗೆ ಎಲ್ಲ ಅಲ್ಲ, ಮಗಳು ಸಾಯಿಲಂತ ಮಾಡಿಸ್ತಾಳ ಆಕಿ. ನನ್ನ ಮಗಳು ಸಾಯಿಲಂತೇಳಿ ಮಾಡಿಸಿದ್ದಾಳವ ಆಕಿ. ಮಾಡಿಸಿದ್ದಾಳ ಬಿಡು. ನನ್ನ ಮಗಳಿಗೆ ಹೇಳ್ಬೇಕವ, ಹುಷಾರಾಗಿರೋ, ಹಿಂಗೆಲ್ಲ ಅದಾಳಿಕೆ ಅಂತೇಳಿ. ಏನಾರ ತೊಗೊಂಡೋದ್ರ ಮಾಡಿದ್ರ ತಿನ್ನಕ್ಕೆ ಹೋಗ್ಬೇಡ ಅಂತ ಹೇಳ್ಬೇಕಾಗೈತವ. ಇವ ಯಾಕೆ ಬೇಕು? ಏನಾರ ಒಂದು ಮಾಡಿಸ್ಕೊಟ್ಲಂದ್ರೆ ಏನು ಮಾಡೋದು ಹೇಳು? ಸುಮ್ನಿರ, ಅದೆಲ್ಲ ಏನಾಗ್ತತಿ? ನಿನಗೆ ಸುಳ್ಳ ಯಾರ ಏನ ಬಂದ್ ಬೇಕಂತ ಹೇಳಿರ್ಬೇಕು ಅನ್ಸಕತೈತಿ ನನಗೆ. ಯಾಕ ಬೇಕಂತ ಹೇಳಿ ಬ್ಯಾಡ ಅಂತ ಹೇಳಿ ಒಟ್ಟು ಹೇಳುದಂತೂ ಹೇಳ್ಯಾರ. ಇನ್ನಾರ ನಾವು ನಮ್ಮ ಜಾಪತ್ತಾಗ ಇರ್ಬಾರ್ದ? ಹೌದು. ಅತ್ತೇರಿಲ್ಲ ಹೋದ್ರ ನಮ್ಮವ್ವ ಇದಕ್ಕೆ ಹೋದ್ಲಲ್ಲ ಇವತ್ತು ಅಲ್ಲೇ ಮಗಳ ಮನೆಗೆ. ಅಲ್ಲ, ನಿಂಗೆ ಹೇಳಿದ್ದಿಲ್ಲ? ಹೌದು ಅಮ್ಮ, ಅದು ಅಲ್ಲಿ ಹೋದ್ರಲ್ಲ, ಅಡಿಗೆ ಮಾಡಂತ ಹೇಳಿದ್ರು. 1-20 ರೊಟ್ಟಿ, ಆಮೇಲೆ ಪಲ್ಯ, ಅನ್ನ ಅಷ್ಟು ಮಾಡಿ ಕಟ್ಟಿದೆ, ತೊಗೊಂಡು ಹೋದ್ರು. ನಿಮಗೆ ಗೊತ್ತೈತೆ ಅಂತ ಮಾಡಿದ್ದೆ ನಾನು. ನನಗೇನು ಹೇಳಲ್ಲ ಇವ? ಬೆಳಿಗ್ಗೆ ಹೇಳಕ್ಕೆ ನಾನು ಒಂಚೂರು ಹಂಗೆ ಕುಂತಂಗೆ ಮಾಡಿ ನಿಂತಂಗೆ ಮಾಡಿ ಮೊದಲು ಹೋಗಿ ಬರ್ತೇನೆ ಅಂತ ಅತ್ತಾಗ ಹೋದೆ. ನನಗೂ ಗೊತ್ತೇ ಇಲ್ಲ. ಅಯ್ಯೋ, ನನಗೂ ಗೊತ್ತಿದ್ದಿಲ್ಲಮ್ಮ. ಕೆಲಸ ಮಾಡ್ಕೊಂಡು ಕೂತಿದ್ದೆ. ಇದಕ್ಕಿದ್ದಂಗೆ ನಾ ಹೋಗ್ಬೇಕನ್ನತೀನಿ. ಒಟ್ಟು ಚಂದ ಅಡುಗೆ ಮಾಡು, ಅದನ್ನು ಮಾಡಿ ಇದನ್ನು ಮಾಡು ಅಂತೇಳಿ ಮಾಡಿಸ್ಕೊಂಡು ಹೋದರು. ಹೌದನಾ? ಹೋಲ್ ಬಿಡು, ಅವ್ರದಾರ ಆಗ್ಲತ್ತಾಗ. ಏನು ಅಲ್ಲೇನಾರ ಅರ್ಜೆಂಟ್ ಇತ್ತ ಏನು ಸುಳ್ಗಾಡತ್ತಾಗ. ಮಗಳ ಮನಿದು ಒಂದೇ ಹೆಸನ, ಮತ್ತೆ ಯಾವುದು ಹೆಸನಿಲ್ಲ. ಯಾರು ಏನಾರ ಹಾಳ್ಗುಂಡಿ ಬಿದ್ಕೊಂಡು ಹೋಗ್ಲಿ, ಮಗಳು ತಾವು ಒಂದು ಆರಾಮಿರ್ಬೇಕನ್ನೋದಷ್ಟೇ. ಇದು ಹೇಳಾರ ಮದ್ವೆ ಮುಗಿಸೇ ಬರ್ತೇನೆ ನಾನು ಅಂತೇಳಿ. ಲಗ್ನ ಮುಗಿಸೇ ಬರ್ತಾರಂತ. ಆಯ್ತು ಬಿಡು, ಲಗ್ನ ಮುಗಿಸೇ ಬರುವಲ್ರಕ್ಕೆ ಏನಾಗದೈತಿ? ಅವ್ರಿಗೆ ಒಂದತ್ತೆ, ತಾಯಿ ಮಗಳಿಗೆ ಒಂದು ಹತ್ತಿರ್ತತಿ. ಅಮ್ಮ, ಏನಾರು ತಿನ್ನಕ್ಕೆ ತರಲಿ? ತೊಂಬಾರವ, ಒಂದು ಈಟ್ ಏನಾರು ತೊಂಬ. ಒಂದು ಹೊಟ್ಟೆ ಒಂದು ಜಗ್ ಹಸ್ತತಿ, ಒಂದು ಈಟ್ ಏನಾರು ತೊಂಬ. ಏನ್ರಿ ಪಾಪ ನಿಮ್ಮ ಮಗಳು ಜಗ್ಗ ಕೇಳಿದ್ಲ ರೀ ನಿಮ್ಮನ್ನ. ಏನು ಮಾಡತ್ತಾನ ಅಪ್ಪ? ಆರಾಮದಾರನ? ಅಣ್ಣ ಆರಾಮದಾನ? ನನ್ನ ಬಗ್ಗೆ ಈಗ ಮೊದ್ಲು ನಂಗೆ ಸಿಟ್ಟಾಯಿತು. ಏನೊಂದು ಸ್ವಲ್ಪರ ಮಗಳು ನೆನೆಸ್ತಾರೋ ಏನೋ ಎತ್ತ ಅಂತೇಳಿ ಭಾಳ ಕೇಳಿದ್ರು. ಭಾಳ ಕೇಳಿದ್ಲ ಪಾಪ. ನೀನು ನೋಡ್ಬೇಕಂತತೆ ಪಾಪ ಹುಡುಗಿ. ಏನು ಯಾರು ಮಾಡ್ಲಾರ ತಪ್ಪು ಏನಾರ ಮಾಡ್ಯಾಳನ? ಆದಷ್ಟು ಒಂಚೂರು ಮನಸ್ಸು ಕಲ್ಲು ಮಾಡ್ಕೊಂಡಿದ್ದನ್ನು ಬಿಟ್ಟು ಒಂಚೂರು ಹೋಗಿ ನೋಡ್ಕೊಂಬರ್ರಿ. ನೋಡ, ನಾ ಹೋಗುದಿಲ್ಲ, ನೋಡುದಿಲ್ಲ, ಮಾತಾಡ್ಸುದಿಲ್ಲ ಅಂತ ಹೇಳೇನಿ. ಅಂದಮೇಲೂ ಹೊಳ್ಳೊಳ್ಳಿ ನನ್ನ ಕಡಕ್ ಹೋಗ್ಬೇಡ ನೀನು. ನನ್ನ ಕೈಲಾಗುದಿಲ್ಲ, ನಾ ಮಾತಾಡುದಿಲ್ಲ, ಹೋಗುದಿಲ್ಲ ಅಷ್ಟೇ. ಯಾದಕ್ರಿ ಇಷ್ಟು ಮಗಳ ಮೇಲೆ ಹಠ ಸಾಧಿಸ್ತೀರಿ? ನೋಡ್ತಿರಿಲ್ಲ, ನೀವು ಓಡೋಗಿ ಅಷ್ಟು ಹೆಸರು ಕೆಡಿಸ್ಕೊಂಡು ಮನೆಗೆ ಬಂದಕ್ಕಿಗೆ ಲಗ್ನ ಮಾಡ್ಬೇಕು ಅಂತೇಳಿ ನಿಮ್ಮ ತಂಗಿ ಗಂಡ ಈಗ ಕೈ ಚರ್ಕೊಂಡು ನಿಂತಾರ. ಹೌದಾ? ನೀವು ಎಲ್ಲ ಹೌದಾ? ನಂಗೆ ಹೋದವನ ಜೊತೆಗೆ ಚಂದ ಬಾಳೆ ಮಾಡ್ತಾ ಐತಿ. ನಮ್ಗೇನು ಮರ್ಯಾದೆ ತೆಗ್ದಿಲ್ಲ, ಏನಿಲ್ಲ. ಆಕಿಗೆ ಯಾಕ್ರಿ ನೀವು ಹಿಂಗೆ ಮಾಡ್ತೀರಿ?
ಏ ನೀ ಹೋಗೋದನ್ನು ಬಿಡಿಸ್ತೀನಿ ಮತ್ತೆ ನಾನು ಹಿಂಗ ತಲೆ ಕೆಡ್ಸಾಕತ್ತಿ ಅಂದ್ರೆ ನಂದು ಏನ ಸುಮ್ಮನೆ ಹೊಕ್ಕಿ ಹೋಗಿ ನೋಡ್ತಿ ಬರ್ತಿ ಮುಗೀತಷ್ಟೇ ಇನ್ನು ಹಿಂಗ ಮಾಡಕತ್ತಿ ಅಂದ್ರೆ ಮತ್ತೆ ನಿನ್ನೂ ಹೋಗಕ್ ಬಿಡುದಿಲ್ಲ ನೋಡಿ ವಿಚಾರ ಮಾಡು. ಆಯ್ತು ತಗೋರಿ, ನೀವು ಬರ್ಲಿಕ್ಕೆ ನನ್ನ ಎದಕ್ಕೆ ಬಿಡಿಸ್ತೀರಿ?